AI tools, AI, 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 ಎಲ್ಲ ಕಡೆ AI tools. ಹೌದು ಫ್ರೆಂಡ್ಸ್, ನಮ್ಮ ಜಗತ್ತಿನ ಮುಂದಿನ ಫ್ಯೂಚರ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದ್ರೆ ನಮ್ಮ ರಾಜ್ಯದಲ್ಲಿ ನಮಗೂ ಫ್ರೀ, ನಿಮಗೂ ಫ್ರೀ. ಪ್ರಾಮಾಣಿಕವಾಗಿ ನೀವು ಚಿಟಿಕಿ ಹೊಡೆಯೋಷ್ಟರಲ್ಲಿ AI ಟೂಲ್ಸ್ ಗಳು ನಿಮ್ ಕೆಲಸ ಮಾಡ್ತಾ ಇದೆ. ಇನ್ನು ಈ ಕಡೆ ಚಿಟಿಕಿ ಹೊಡೆದ್ರೆ ನಿಮ್ ಜಾಬ್ಸ್ ಗಳು ಎಷ್ಟೋ ಜನ ಕೆಲಸ ಕಳ್ಕೊಳ್ತಿದ್ದಾರೆ. ಸೊ ಮುಂದಿನ ಫ್ಯೂಚರ್ ಏನ್ ಹಾಗಾದ್ರೆ? ಇದ್ರ ಜೊತೆಗೇನೆ AI ಟೂಲ್ಸ್ ಗಳು ಡೇಂಜರಸ್ ಹೇಗಿದೆ ಮತ್ತೆ ಇದನ್ನ ಹೇಗೆ ಯೂಸ್ ಪಡ್ಕೋದು ಎಲ್ಲಾ ಡೀಟೇಲ್ ತಿಳಿಸ್ತಿದೀನಿ. ಒಳಗಡೆಯಿಂದ ಒತ್ತಿ ಸಬ್ಸ್ಕ್ರೈಬ್, ಲೈಕ್ ಬಟನ್ ಗುರು. ಏನೇನೋ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ ನೀವು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಚಾಟ್ GPT ನ ಓಪನ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಹಾಕ್ತೀನಿ. ಎಕ್ಸಾಂಪಲ್ ಇಲ್ಲಿ ಕೂಡ ನನ್ನ ಹತ್ರ ಐಕ್ಯೂ ನಿಯೋ 7 ಫೋನ್ ಇದೆ. ಸೊ ನಾನು ಇದಕ್ಕೆ ಸಿಂಪಲ್ ಕ್ವಶನ್ ಕೇಳ್ತೀನಿ, ಸಜೆಸ್ಟ್ ಮೀ 10 ಬೆಸ್ಟ್ ಯೂಟ್ಯೂಬ್ ಥಂಬ್ನೇಲ್ ಐಡಿಯಾಸ್ ಫಾರ್ ದ ಕನ್ನಡ ಐಕ್ಯೂ ನಿಯೋ 7 ಅನ್ಬಾಕ್ಸಿಂಗ್ ವಿಡಿಯೋ. ಸೊ ನಾನು ಪ್ರಾಂಪ್ಟ್ ನ ಕೊಟ್ಟೆ, ಎಕ್ಸಾಕ್ಟ್ಲಿ ನೋಡ್ಕೋಬಹುದು. ಈಗ ಆಲ್ರೆಡಿ 10 ಟೈಟಲ್ಸ್ ನ ನನಗಿದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಎಕ್ಸಾಂಪಲ್ ನೋಡ್ಕೋಬಹುದು, ಅನ್ಲೀಶಿಂಗ್ ದ ಪವರ್ ಐಕ್ಯೂ ನಿಯೋ 7 ಪ್ರೋ ಇನ್ ಆಕ್ಷನ್. ತುಂಬಾ ಏನೇನ್ ಇಂಪಾರ್ಟೆಂಟ್ ವರ್ಡ್ಸ್ ಗಳಿದೆ. ಸೊ ಇದನ್ನ ಹೈಲೈಟ್ ಮಾಡಿ ಕ್ಲಿಯರ್ ಆಗಿರೋಂತ ಆನ್ಸರ್ ಕೊಡ್ತು. ಎಕ್ಸಾಂಪಲ್ ಇದನ್ನೇ ನಾನು ಇನ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನನಗೆ ಇದು ಕಂಪ್ಲೀಟ್ಲಿ ಇದೇ ಟೈಟಲ್ಸ್ ಗಳನ್ನ ಇದು ಕನ್ನಡದಲ್ಲಿ ಲೈವ್ ಟ್ರಾನ್ಸ್ಲೇಟ್ ಮಾಡತ್ತೆ ಅಥವಾ ಅದನ್ನೇ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಬರ್ಕೊಡ್ತಾ ಇದೆ. ಎಸ್, ಶಕ್ತಿಯ ಪ್ರಕಟಣೆ, ಪ್ರಬಲ ವೈಶಿಷ್ಟ್ಯಗಳು, ಗೇಮಿಂಗ್, ಕಟ್ಟಿನ, ಮ್ಯಾಜಿಕ್. ಎಸ್, ಈ ರೀತಿಯಾಗಿರುವಂತ ಇಂಟ್ರೆಸ್ಟಿಂಗ್ ವರ್ಡ್ಸ್ ಗಳನ್ನ ಕೊಡುತ್ತೆ. ಎಸ್, ಇವಾಗ ನಾನು ಸಿಂಪಲ್ ಕೆಲಸ ಮುಗಿಯಿತು. ನಾನು ಇದ್ರಂತ ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಸೊ ಅದನ್ನ ಚೂಸ್ ಮಾಡ್ಕೊಂಡು ನನ್ನ ಈ ಫೋನ್ ಅನ್ಬಾಕ್ಸಿಂಗ್ ಹೆಡ್ಲೈನ್ ಟೈಟಲ್ಸ್ ಅಲ್ಲಿ ಅಥವಾ ಥಂಬ್ನೇಲ್ ಅಲ್ಲಿ ಹಾಕೋತೀನಿ. ಇನ್ನು ಎರಡನೇ ಚಿಕ್ಕ ಎಕ್ಸಾಂಪಲ್ ತುಂಬಾ ಕ್ವಿಕ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಸ್ಕ್ರಿಪ್ಟ್ ಬರೆಯಕ್ಕೆ ಹೇಳ್ತೀನಿ ಆಯ್ತಾ. ರೈಟ್ ಅ ಸ್ಕ್ರಿಪ್ಟ್ ಫಾರ್ ಮೈ ಇನ್ಸ್ಟಾಗ್ರಾಮ್ ರೀಲ್. ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಹೌ ಟು ಮೇಕ್ ಮನಿ ಆನ್ಲೈನ್. ಇದನ್ನೆಲ್ಲ ಇನ್ನು ಕನ್ನಡ ಅಂತ ಹಾಕಿದ್ರೆ ಎಸ್, ನೀವಿಲ್ಲಿ ಸ್ಪಷ್ಟವಾಗಿ ನೋಡ್ಕೋಬಹುದು. ಪ್ರತಿಯೊಂದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಮೊದಲು ನನಗೆ ಇದು ಟೈಟಲ್ ನ ಸಜೆಸ್ಟ್ ಮಾಡ್ತು. ನೆಕ್ಸ್ಟ್ ಇಲ್ಲಿ ವಾಯ್ಸ್ ಓವರ್ ಡೀಟೇಲ್ಸ್ ನ ಕೂಡ ತಿಳಿಸ್ಕೊಡ್ತಾ ಇದೆ. ಕ್ರೇಜಿ. ಎಸ್, ನೀವು ನೋಡ್ಕೋಬಹುದು. ಇನ್ನು ನೆಕ್ಸ್ಟ್ ವೆಲ್ಕಮ್ ಸ್ಮೈಲ್ ಆಗಿರ್ಲಿ. ಇದ್ರ ಜೊತೆಗೆ ನೀವು ಬಿ ರೋಲ್ಸ್ ನ ಕೂಡ ಯಾವ ರೀತಿ ಆಡ್ ಮಾಡಬೇಕು, ಯಾವ ಬಿ ರೋಲ್ಸ್ ನ ಆಡ್ ಮಾಡಬೇಕು ಇದನ್ನ ಕೂಡ ತಿಳಿಸ್ತಾ ಇದೆ. ಸೊ ಇದೇ ರೀತಿಯಾಗಿ ಸೀನ್ 1, ಸೀನ್ 2, ಸೀನ್ 3, ಸೀನ್ 4 ತುಂಬಾ ಆಪ್ಷನ್ಸ್ ಗಳನ್ನ ಕೊಡ್ತಾ ಇದೆ. ಇಲ್ಲಿ ಇನ್ ಡೀಟೇಲ್ ಕ್ಲಿಯರ್ಲಿ ಪ್ರೊಫೆಷನಲ್ ಆಗಿ ನಾವು ಸ್ಕ್ರಿಪ್ಟ್ ನ ಕೂಡ ನೋಡ್ಕೊಂಡೆ. ಸೊ ಈ ಜಾಗದಲ್ಲಿ ನನ್ಗೆ ಬೇರೆ ಯಾರು ಕೆಲ್ಸಕ್ಕೆ ಬೇಕಾಗಿಲ್ಲ. ನಾನೇ ಆರಾಮಾಗಿ ಇದನ್ನ ಸ್ವಲ್ಪ ಎಡಿಟ್ ಮಾಡ್ಕೊಂಡ್ರೆ ಸ್ಕ್ರಿಪ್ಟ್ ರೆಡಿ. ಟ್ರಸ್ಟ್ ಮೀ, ನೀವು ನಂಬಲ್ಲ, ಚಾಟ್ GPT ಏನಿದೆ ಇದು ಓಪನ್ AI ಅವರ ಒಂದು AI ಟೂಲ್. ದಿನಾಲು ಇದೇ ರೀತಿಯಾದ ತುಂಬಾ ಬೇರೆ ಬೇರೆ ತರಹದ 200ಕ್ಕಿಂತ ಜಾಸ್ತಿ AI ಟೂಲ್ಸ್ ಗಳು ಬರ್ತಾ ಇದೆ. ಹೊಸದಾಗಿ ಬರ್ತಾ ಇದೆ ದಿನಾಲು 200 AI ಟೂಲ್. ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸಾವಿರಾರು ಹತ್ರ ಲಕ್ಷಾಂತರ ಕೂಡ AI ಟೂಲ್ಸ್ ಗಳು ಮಾರ್ಕೆಟ್ ಅಲ್ಲಿ ಇದೆ. ಅದನ್ನ ದಿನನಿತ್ಯ ನಾವು ಯೂಸ್ ಮಾಡ್ಕೋಬಹುದು. ಇನ್ನು ತುಂಬಾ AI ಟೂಲ್ಸ್ ಗಳು ಬರುತ್ತೆ. ಮತ್ತೊಂದು ಚಿಕ್ಕ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಈ ಫೋಟೋಸ್ ಗಳನ್ನ ನೋಡ್ಕೋಬಹುದು. ರಾಕ್, ಮೋದಿಜಿ ಆಗಿರ್ಲಿ, ಯೋಗಿಜಿ ಆಗಿರ್ಲಿ. ಸೊ ಇದೆಲ್ಲ AI ಮಾಡಿರುವಂತ ಇಮೇಜಸ್ ಗಳು. ಇದನ್ನ ನಂಬಕ್ ಆಗಲ್ಲ, ಬಟ್ ಇದು ರಿಯಲ್ ಆಗಿರುವಂತ ಇಮೇಜ್ ಅಂತಾನೆ ಅನ್ಸುತ್ತೆ. ಇದನ್ನ ಬಿಟ್ಬಿಡಿ. ಫಾರ್ ಎಕ್ಸಾಂಪಲ್ ಇವಾಗ ಫೋಟೋ ಎಡಿಟ್ ಮಾಡಕ್ಕೆ ಈ ಅಡಾಬ್ ಫೋಟೋಶಾಪ್ ಬೇಟಾನ ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ನೀವು ಏನ್ ಟೈಪ್ ಮಾಡ್ತೀರಾ, ನಿಮ್ ಫೋಟೋನಲ್ಲಿ ಚೇಂಜ್ ಆಗತ್ತೆ. ಬ್ಯಾಕ್ ಗ್ರೌಂಡ್ ಬಿಟ್ಬಿಡಿ, ನಿಮ್ ಶೂಸ್ ಕಲರ್ ಚೇಂಜ್ ಮಾಡಬೇಕು, ಬಟ್ಟೆ ಚೇಂಜ್ ಮಾಡಬೇಕು, ನಿಮ್ ಕಾಲಲ್ಲಿ ನೀರ್ ಹರಿದಾಡಬೇಕು, ಏನ್ ಟೈಪ್ ಮಾಡ್ತೀರಾ ಅದು ಚೇಂಜಸ್ ಆಗತ್ತೆ. ಇನ್ನು ತುಂಬಾ ಡಿಫ್ರೆಂಟ್ ಆಫ್ AI ವಿಡಿಯೋ ಎಡಿಟಿಂಗ್ ಟೂಲ್ಸ್ ಗಳು ಕೂಡ ಇದೆ. ಸೊ ಅದ್ರಲ್ಲಿ ನೀವು ಆಟೋಮೆಟಿಕ್ ಆಗಿ ನಿಮ್ ವಾಯ್ಸ್ ನ ಅರ್ಥ ಮಾಡ್ಕೊಂಡು ನಿಮ್ಗೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ಕಟ್ ಮಾಡತ್ತೆ. ನೀವು ಜಸ್ಟ್ ಒಂದು ರಾ ಫೈಲ್ ಹಾಕಿದ್ರೆ ವಿಡಿಯೋ ಎಡಿಟ್ ಆಗಿ ಕಂಪ್ಲೀಟ್ಲಿ ಸಿಗತ್ತೆ. ಜೊತೆಗೆ ಈ ನ್ಯೂಸ್ ಆಂಕರರ್ಸ್ ಏನೇನೋ ತುಂಬಾ ಬೇರೆ AI ಟೂಲ್ಸ್ ನೋಡ್ಕೊಂಡಿದ್ವಿ. ಸಡನ್ಲಿ ನಾನು ಚಿಟಿಕೆ ಹೊಡೆದ್ರೆ ನನ್ನ ಫೇಸ್ ಚೇಂಜ್ ಆಗಿ AI ನ್ಯೂಸ್ ಹೇಳುತ್ತೆ, ನನ್ನ ಮಾತುಗಳನ್ನ ಅದೇ ತಗೊಳುತ್ತೆ. ಸೊ ಈ ರೀತಿಯಾಗಿರುವಂತ ತುಂಬಾ AI ಟೂಲ್ಸ್ ಗಳಿವೆ. ನಾನು ಇದೇ ರೀತಿ ನಿಮ್ಗೆ ಹೇಳ್ತಾ ಕೂತ್ಕೊಂಡ್ರೆ ದಿನಾನು ಸಾಕಾಗಲ್ಲ. ಅಷ್ಟೊಂದು ಖತರ್ನಾಕ್ AI ಟೂಲ್ಸ್ ಗಳಿವೆ. ಸದ್ಯಕ್ಕೆ ಇಲ್ಲಿವರೆಗೆ ಏನ್ ನೋಡ್ಕೊಂಡ್ವಿ, ಇವೆಲ್ಲ ಲೈಕ್ ನಮಗೂ ಪಾಸಿಟಿವ್ಲಿ ಚೆನ್ನಾಗಿರುವಂತ ಯೂಸ್ಫುಲ್ ಮತ್ತು ಸಾಕಾಗಿರುವಂತ AI ಟೂಲ್ಸ್ ಅಂತ ಹೇಳ್ಕೊಂಡೆ. ಬಟ್ ಯಾವಾಗ AI ಟೂಲ್ಸ್ ನಮ್ಗೆ ಡೇಂಜರ್ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಎಕ್ಸಾಂಪಲ್ಸ್ ತಿಳ್ಕೊಂಡು. ಎಸ್, ಈ AI ಜಗತ್ತಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಇದೆ. ಇದು ತುಂಬಾ ವೈರಲ್ ಆಗಿರುವಂತ ಸುದ್ದಿ. ಎಸ್, ವೆಬ್ ಸೀರೀಸ್ ಅಲ್ಲಿ ಬ್ಲಾಕ್ ಮಿರರ್ ಅಂತ ಒಂದು ಸೀರೀಸ್ ಇತ್ತು. ಈ ಸೀರೀಸ್ ಅಲ್ಲಿ ಒಬ್ಬ ಆಕ್ಟರ್ ನ ಪಾತ್ರನ ಶೂಟ್ ಮಾಡಲಾಗಿತ್ತು. ಬಟ್ ಅದನ್ನ ಒರಿಜಿನಲ್ ಆಕ್ಟರ್ ಶೂಟಿಂಗ್ ಗೆ ಹೋಗಿರಲಿಲ್ಲ, ಅವ್ನು ಶೂಟ್ ಕೂಡ ಮಾಡಿರಲ್ಲ. ಅದನ್ನ ಅಬ್ಸರ್ವ್ ಮಾಡಿ ಈ ಏನ್ ಹಾಲಿವುಡ್ ಸೆಲೆಬ್ರಿಟೀಸ್ ಇದಾರೆ ಇದನ್ನ ಅಬ್ಸರ್ವ್ ಮಾಡಿಬಿಟ್ಟು ಇದು ಶೂಟ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅದು AI ಟೂಲ್ ಇಂದ ಮಾಡಲಾಗಿತ್ತಂತೆ. ಒರಿಜಿನಲ್ ಆಕ್ಟರ್ ಶೂಟ್ ಮಾಡಿರಲ್ಲ, ಬಟ್ ಅದನ್ನ AI ಟೂಲ್ ಇಂದ ಮಾಡಲಾಗಿತ್ತಂತೆ. ಸೊ ಇದನ್ನ ಗೊತ್ತಾದ ತಕ್ಷಣ 40 ವರ್ಷಗಳ ನಂತರ ಈ ಹಾಲಿವುಡ್ ಸೆಲೆಬ್ರಿಟಿ ಏನಿದ್ದಾರೆ ಇವರೆಲ್ಲ ಸೇರ್ಬಿಟ್ಟು ಸ್ಟ್ರೈಕ್ ಮಾಡಿದ್ರಂತೆ. ಕಾರಣ ಇವ್ರ ಜಾಬ್
ಜಾಬ್ ಕಳ್ಕೊಳ್ತಿದ್ದಾರೆ. ಸೊ AI ಯೂಸ್ ಮಾಡ್ಕೊಂಡು ಇವ್ರ ರೋಲ್ ಯೂಸ್ ಮಾಡ್ಕೊಂಡು ಅವ್ರು ಶೂಟ್ ಮಾಡಿ ಮೂವಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒರಿಜಿನಲ್ ಆಕ್ಟರ್ ನ ಅವಶ್ಯಕತೆ ಏನು? ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ಸ್ಟ್ರೈಕ್ಸ್ ನಡೀತಾ ಇದೆ. ಜೊತೆಗೆ ಕೆಲವೊಂದು ಹಾಲಿವುಡ್ ಮೂವೀಸ್ ಗಳು ಶೂಟ್ ಅಲ್ಲಿದೆ. ಅದರಲ್ಲಿಂತ ಈ ಹಾಲಿವುಡ್ ಪ್ರೊಡ್ಯೂಸರ್ ಕೂಡ ಈಗ ಹೇಳಿದ್ದಾರೆ, ಜಸ್ಟ್ ನೀವು ಶೂಟ್ ಮಾಡ್ಬೇಕಾದ್ರೆ ಮೂವಿ ಶೂಟ್ ಗೆ ಒಂದ್ ಡೇ ಬಂದ್ರೆ ಸಾಕಂತೆ ಸೆಲೆಬ್ರಿಟೀಸ್ ಎಲ್ಲ ಆಟೋಮೆಟಿಕ್ ಆಗಿ ಮ್ಯೂಸಿಕ್, ಆಡಿಯೋ, ವಾಯ್ಸ್ ಕಂಪ್ಲೀಟ್ಲಿ ಅದೇ AI ಹ್ಯಾಂಡಲ್ ಮಾಡತ್ತಂತ ಹೇಳಾಗ್ತಾ ಇದೆ. ಸೊ ಯಾವ ರೀತಿ ಯಾವ ಫೀಚರ್ ನಾವು ಕಣ್ಮುಂದೆ ನೋಡ್ತಾ ಇದೀವಿ ನೋಡಿ. ಸೊ ಇದು ಒಂಥರ ಡೇಂಜರ್ ಅಂತ ಅನ್ಸ್ಬಿಡುತ್ತೆ. ಇವಾಗ ಇದ್ರ ಜೊತೆಗೇನೆ ಎಕ್ಸಾಂಪಲ್ ಟಿವಿ ಆಂಕರ್ಸ್ ಇವಾಗ ನ್ಯೂಸ್ ಚಾನಲ್ ಎಲ್ಲ ಬರ್ತಾರೆ ನೋಡಿ, ಜರ್ನಲಿಸ್ಟ್ ಎಲ್ಲ. ಸೊ ಇವ್ರ ಜಾಬ್ ಕೂಡ ಹೋಗ್ಬೋದು. ಇವರು ಲೈವ್ ಆಗಿ ನ್ಯೂಸ್ ಹೇಳೋರೆ ಬರ್ತಾ ಇದಾರೆ. ಎಕ್ಸಾಕ್ಟ್ಲಿ ನಾವ್ ಏನೊಂದು ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾ ಇದ್ವಿ ಅದೇ ಸ್ಲ್ಯಾಂಗ್ ಅಲ್ಲಿ ಆಡಿಯೋ ಬರುತ್ತೆ, ಅದೇ ಸ್ಟೈಲ್ ಅಲ್ಲಿ ಬರುತ್ತೆ. ಈಗ ಆಲ್ರೆಡಿ ಆಯ್ಸ್ ತಕ್ಕೆಲ್ಲ ನಾವು ನೋಡ್ತಾ ಇದ್ವಿ. ನಾನ್ ಕೂಡ ನನ್ನ ಜಾಗನ ಬದಲಾಯಿಸಿ ನಾನು ಇಲ್ಲಿ ಆಂಕರ್ ತಗೋಬಹುದು. ಇದೇ ರೀತಿಯಾಗಿ ತುಂಬಾ ಎಕ್ಸಾಂಪಲ್ಸ್ ಗಳಿದೆ. ಇವಾಗ ಈ ಸಾಫ್ಟ್ವೇರ್ ಡೆವಲಪರ್ಸ್ ಇದಾರೆ, ಇವ್ರ ಕೋಡ್ ಅನ್ನ ಚಾಟ್ GPT ಗಳಿಂದ ತಗೋಬಹುದು. ಯಾರೋ ಅಸೈನ್ಮೆಂಟ್ ಹೇಳಿದಾರೆ ಅಂದ್ರೆ ಸ್ಟೂಡೆಂಟ್ ಇದನ್ನ ಯೂಸ್ ಮಾಡ್ಕೋಬಹುದು. ಮಧ್ಯದಲ್ಲಿ ಅದು ಕೂಡ ಗದ್ದಲ ಆಗಿತ್ತು. ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್, ನ್ಯೂಸ್ ಆಂಕರಿಂಗ್, ನಾವು ಸ್ಕ್ರಿಪ್ಟ್ ರೈಟಿಂಗ್, ಅದು ಇದು ಜಾಬ್ ನ ಹುಡುಕ್ವಿ ನೋಡಿದ್ವಿ ಅಂತ ಅಂದ್ರೆ ಸೊ ಎಲ್ಲರ ಜಾಬ್ ಸೆಕ್ಯೂರಿಟಿ ಹೋಗ್ತಾ ಇದೆ. ಇವನ್ ಸೆಲೆಬ್ರಿಟಿಗಳು ಕೂಡ ಭಯ ಪಡ್ಕೊಳ್ತಿದ್ದಾರೆ. ಅಂದ್ರೆ ಯಾವ ರೇಂಜ್ ಗೆ ಮುಂದಿನ ದಿನಗಳಲ್ಲಿ, ಸದ್ಯಕ್ಕೆ ಇದು 2023 ಇದೆ, 25ರಲ್ಲೆಲ್ಲ ಏನೇನ್ ಆಗಿರುತ್ತೆ. ಸದ್ಯಕ್ಕೆ ಇದು ತುಂಬಾ ಡೇಂಜರ್ ಅಂತ ಅನಿಸಿದ್ದಕ್ಕೆ ಚಿಕ್ಕ ರೀಸನ್ಸ್ ಗಳಿದೆ. ಬಟ್ ಇನ್ನು ತುಂಬಾ ಚೇಂಜಸ್ ಆಗತ್ತೆ. ಸೊ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೆಳಗೆ ಕಮೆಂಟ್ ಮಾಡಿ. ಸೊ ಇದೊಂದು ಜಸ್ಟ್ ಎಕ್ಸಾಂಪಲ್ ಇತ್ತು. ನೀವು ಇಲ್ಲಿವರೆಗೆ ಪೇಷನ್ಸ್ ಆಗಿ ನೋಡ್ಕೊಂಡಿದ್ದೀರಾ ಅಂತಂದ್ರೆ ಸದ್ಯಕ್ಕೆ ಆ ಡೇಂಜರಸ್ ಥಿಂಗ್ಸ್ ಗಳನ್ನೆಲ್ಲ ಸೈಡ್ ಬಿಟ್ಬಿಟ್ಟು ನಾವು ಯೂಸ್ಫುಲ್, ಸದ್ಯಕ್ಕೆ ನಮ್ಗೆ ಯೂಸ್ ಏನ್ ಆಗ್ಬೇಕಾಗತ್ತೆ, ಏನ್ ಯೂಸ್ ಮಾಡ್ಕೋಬೇಕು, ನಾವು AI ಟೂಲ್ಸ್ ನ ಹೇಗೆ ಯೂಸ್ ಮಾಡಬೇಕು, ಕೆಲವೊಂದು 5 to 7 ಬೆಸ್ಟ್ ಖತರ್ನಾಕ್ AI ಟೂಲ್ಸ್ ಮಾರ್ಕೆಟ್ ಇದೆ, ಅದನ್ನ ತಿಳಿಸ್ತೀನಿ. ಸೊ ಇಷ್ಟಲ್ಲಿ ಮೊದಲೇ AI ಟೂಲ್ ಬರುತ್ತೆ. ಇದು ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಜಸ್ಟ್ ನಾನು ಡ್ರಾ ಮಾಡಿಬಿಟ್ಟು ಕೆಲವೊಂದು ಪ್ರಾಂಪ್ಟ್ ಆಗುತ್ತೆ ಅಂತಂದ್ರೆ ಆ ಇಮೇಜ್ ರೆಡಿ ಆಗುತ್ತೆ HD ಕ್ವಾಲಿಟಿ ಅಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ನಾನು ಇಲ್ಲಿ ಸ್ಕ್ರಿಬಲ್ ಡಿಫ್ಯೂಷನ್ ಅಂತ ಈ ವೆಬ್ಸೈಟ್ ಆಲ್ರೆಡಿ ಬಂದಿದ್ದೀನಿ. ಕೆಲವೊಂದು ಡ್ರಾಯಿಂಗ್ ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಡ್ರಾ ಮಾಡಿದ್ದೀನಿ ಆಯ್ತಾ. ಸೊ ಇಲ್ಲಿ ಕೆಲವೊಂದು ಚಿಕ್ಕ ಪುಟ್ ಚೇಂಜಸ್ ನಮ್ಮ ತೆಂಗಿನ ಮರಕ್ಕೆ ಎಲೆಗಳೇ ಇಲ್ಲ ಎಸ್ ಈ ರೀತಿ ಹಾಕ್ಬಿಟ್ಟು ನಾನೊಂದು ಪ್ರಾಂಪ್ಟ್ ನ ಬರೀತೀನಿ. ದೇರ್ ಆರ್ ಮೆನಿ ಕೋಕೋನಟ್ ಟ್ರೀಸ್ ಅಂಡ್ ಅ ರಿವರ್ ರನ್ನಿಂಗ್ ಬಿಹೈಂಡ್ ದ ಮೌಂಟೇನ್ಸ್ ಆಸ್ ದ ಸನ್ಶೈನ್. ಓ ಮೈ ಗಾಡ್ ನೀವು ನೋಡ್ಕೋಬಹುದು ಮೇಲೆ ನಾನು ತೆಂಗಿನ ಗಿಡ ತೆಗೆದಿರಲ್ಲ. ಸೊ ಇಲ್ಲಿ ಮೇಲೆ ಮಾತ್ರ ತೆಂಗಿನ ಗಿಡ ಕಾಣಿಸ್ತಾ ಇದೆ. ಕ್ರೇಜಿ ಗುರು. ಸೊ ಇಲ್ಲಿ ನೀರ್ಗೆಲ್ಲೇ ಬಂದೇ ಇಲ್ಲ. ಇಲ್ಲಿ ಫ್ಲಡ್, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ರಿವರ್ ಬಂದಿದೆ. ಇನ್ನು ಬಾಳೆ ಗಿಡಗಳು, ತೆಂಗಿನ ಗಿಡ ಅಂತ ಹಾಕಿದೆ, ಬಾಳೆ ಗಿಡ ತೆಗೆದಿದ್ದೀನಿ ನಾನು. ಎಸ್ ಬಟ್ ಫುಲ್ ಕಲರ್ಫುಲ್ ಮೋಡ ತೆಗೆದಿಲ್ಲ, ಮೋಡಗಳು ಕೂಡ ಬಂದಿದೆ. ಎಸ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇನ್ನು ಎರಡನೇ ಎಕ್ಸಾಂಪಲ್, ನಾನೊಂದು ಬೆಕ್ಕಿನ ಮರಿ ತೆಗೆದಿದ್ದೀನಿ. ಇದೇನ್ ಏನ್ ಗೊತ್ತಿಲ್ಲ ನನ್ಗೆ. ಸೊ ಒಂಥರ ಚಿರತೆ ತರ ಕಾಣಿಸ್ತಾ ಇದೆ, ಮೀಸೆ ಸ್ವಲ್ಪ ಜಾಸ್ತಿ ಹಾಕಿದ್ವಿ. ಸೊ ಎಸ್ ಇದನ್ನ ಸದ್ಯಕ್ಕೆ ಬೆಕ್ಕ ಅಂತ ಅನ್ಕೋಣ. ಸೊ ಅಲ್ಲಿ ಡಾಗ್ ಫೇಸ್ ವಿತ್ ಕ್ಯಾಟ್ಸ್ ಐಸ್ ನೋಡೋಣ ಹಿಂಗಿರುತ್ತೆ ಅಂತ. ಸೊ ನಾಯಿಗೆ ಬೆಕ್ಕಿನ ಕಣ್ಣು ಅಂತ ಹಾಕಿದೀನಿ. ಸೊ ಈ ರೀತಿ ಡ್ರಾ ಮಾಡಿದೀನಿ. ಓ ಮೈ ಗಾಡ್ ಇದು ನಿಜವಾಗ್ಲೂ ಬೆಕ್ಕಿನ ಫೇಸೇ ಬಂದಿದೆ ಬಟ್ ನಾಯಿ ಬಂದಿಲ್ಲ ಇಲ್ಲಿ. ಸೊ ಡ್ರಾಯಿಂಗ್ ಅಷ್ಟೊಂದು ಚೆನ್ನಾಗಿ ಮಾಡಿದೀನಿ. ಬಟ್ ನೀವು ಕಂಪ್ಯಾರಿಸನ್ ನೋಡಿ ಆಯ್ತಾ, ಸೈಡ್ ಬೈ ಸೈಡ್ ಎರಡಕ್ಕೂ ಸೇಮ್ ಎಕ್ಸಾಕ್ಟ್ಲಿ ಮೀಸೆ ತನಕ ಸ್ಟ್ರೈಟ್ ಆಗಿ ಬಂದಿದ್ದೀನಿ. ನಾನು ಹೆಂಗ್ ಡ್ರಾ ಮಾಡಿದೀನಿ ಅದೇ ರೀತಿ. ಕಣ್ಣುಗಳು ಸ್ವಲ್ಪ ಮೇಲ್ ಹೋಗಿದೆ ಅಷ್ಟೇ, ಪಿಂಕ್ ಕಲರ್ ನ ತಗೊಂಡಿದೆ. ಸೊ ಇದು ಒಟ್ಟಾರೆ ಈ ವರ್ಲ್ಡ್ ವೈಡ್ ಏನೊಂದು ಡೇಟಾ ಇದೆ ಅದನ್ನ ತಗೊಂಡು, ಇದು ಯಾವ್ದೋ ನಿಜವಾದ ಬೆಕ್ಕಲ್ಲ. ಸೊ ಒಂದು ಡೇಟಾ ತಗೊಂಡು ಇದು ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಲಿಡಿಸಲ್ಲಿ ಎರಡನೇ AI ಟೂಲ್ ನಮ್ಮಂತ ಕ್ರಿಯೇಟರ್ಸ್ ಗೆ ಇದು ತುಂಬಾ ಯೂಸ್ಫುಲ್ ಇದೆ. ಒಂದು ಆನ್ಲೈನ್ ವಿಡಿಯೋ ಎಡಿಟರ್ ಇದೆ. ಸೊ ತುಂಬಾ ಸ್ಪೆಷಲ್ ಆಗಿದೆ. ಸೊ ಇದರ ಹೆಸರು ಬಂದ್ಬಿಟ್ಟು ರನ್ವೇ ML AI ಅಂತ ಇದೆ. ಎಸ್ ಫಸ್ಟ್ ಈ ವೆಬ್ಸೈಟ್ ಬಂತು, ಇದನ್ನ ಕ್ಲಿಕ್ ಮಾಡೋಣ. ರನ್ ಫಾರ್ ಫ್ರೀ ಅಂತ ಹೇಳ್ಬಿಟ್ಟು ಒಂದ್ಸರ್ತಿ ಸೈನ್ ಅಪ್ ಆಗಿ ಎಸ್ ನೀವು ಇಲ್ಲಿ ನೋಡ್ಕೋಬಹುದು ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ನಾನು ಇಲ್ಲಿ ಟ್ರೈ ಫ್ರೀ ಅಂತ ಇದನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ನಿಮ್ ಕೆಳಗಡೆ ಜನರೇಟ್ ವಿಡಿಯೋ ಅಂತ ಇದೆ, ಎಡಿಟ್ ವಿಡಿಯೋ ಅಂತ ಇದೆ. ಸೊ ನಾನು ವಿಡಿಯೋ ಎಡಿಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಇದೆ. ಸೊ ಇನ್ ಪೇಂಟಿಂಗ್ ಅಂತ ಇದೆ. ಸೊ ನಾನಿಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಇದೆ. ಸೊ ಇದನ್ನ ಚೂಸ್ ತಗೋತೀನಿ. ಸೊ ಇಲ್ಲೇ ಒಂದು ವಿಡಿಯೋ ಕೂಡ ಇದೆ. ಸೊ ಇದನ್ನ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಕೂಡ ಮಾಡ್ಕೋಬಹುದು. ಎಸ್ ನನ್ನ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ನೋಡ್ಕೋಬಹುದು. ಇವಾಗ ನನ್ನ ವಿಡಿಯೋ ಕೂಡ ಅಪ್ಲೋಡ್ ಆಯ್ತು. ನೆಕ್ಸ್ಟ್ ನೀವು ಇಲ್ಲಿ ಜಸ್ಟ್ ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬಿಟ್ಟು ಆ ಆಪ್ಷನ್ ನ ನೀವು ಏನ್ ಚೇರ್ ಕಾಣಿಸ್ತಾ ಇದೆ ಸೊ ಇದನ್ನ ಎಕ್ಸಾಕ್ಟ್ಲಿ ಈ ರೀತಿಯಾಗಿ ಈ ಪರ್ಪಲ್ ಕಲರ್ ಲೈನ್ ಇಂದ ಚೂಸ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ರೆ ಎಸ್ ಇದು ಆಟೋಮೆಟಿಕ್ ಆಗಿ ಅಲ್ಲಿಂದ ರಿಮೂವ್ ಆಗುತ್ತೆ. ನೆಕ್ಸ್ಟ್ ನಾನು ಈ ಟೈಮ್ ಲೈನ್ ಇದೇ ರೀತಿಯಾಗಿ ಪ್ಲೇ ಮಾಡ್ತಾ ಹೋದ್ರು ಕೂಡ ಅಲ್ಲಿ ಅದು ಕ್ಲೀನ್ ಆಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ಲಿ ಆ ಚೇರ್ ಇಲ್ಲಿಂದ ಗಾಯವಾಗಿ ಹೋಗ್ಬಿಟ್ಟಿದೆ. ಎಸ್ ಇದು ಮಾತ್ರ ಇಂಟ್ರೆಸ್ಟಿಂಗ್ ಅಂತೂ. ಸೊ ಇದೇ ರೀತಿಯಾಗಿ ತುಂಬಾ ಬೇರೆ ಬೇರೆ ಫೀಚರ್ಸ್ ಗಳಿದೆ. ಇದ್ರಲ್ಲಿ ನೀವು ಇದನ್ನ ಟ್ರೈ ಮಾಡಬಹುದು. ಇದು ನನಗೆ ಸಖತ್ ಯೂಸ್ಫುಲ್ ಅನ್ಸುತ್ತೆ. ಮೂರನೇ AI ಟೂಲ್ ಮಾತ್ರ ಖತರ್ನಾಕ್ ಇದೆ. ಸ್ಪೆಷಲಿ ವಿಡಿಯೋಗ್ರಾಫರ್ ಗೆ ಇದು ತುಂಬಾ ಯೂಸ್ಫುಲ್ ಇದೆ. ಇದರ ಹೆಸರು ಬಂದ್ಬಿಟ್ಟು ಲೂಮಾ.ai.
ಫಾರ್ ಎಕ್ಸಾಂಪಲ್ ವಿಡಿಯೋ ತೆಗೆದ ತಕ್ಷಣ ಯಾವ ರೀತಿ ಶೂಟಿಂಗ್ ಇದೆಯಪ್ಪ ಅಂತ ಹೇಳಿ ನಿಮಗೆ ಫ್ರೇಮ್ಸ್ ಇದೆಲ್ಲ ಗೊತ್ತಾಗುತ್ತೆ. ಈ ರೀತಿಯಾಗಿ 3D ನಲ್ಲಿ ನೀವು ಒಂಥರ ಡ್ರೋನ್ ವ್ಯೂ ನೋಡ್ಕೋಬಹುದು. ಈ ರೀತಿಯಾಗಿ ನೀವು ಆರಾಮಾಗಿ ಖತರ್ನಾಕ್ ಒಂದು ಶೂಟ್ ಮಾಡ್ಕೋಬಹುದು. ಸೊ ಎಕ್ಸಾಂಪಲ್ ನಮ್ ಟೀಮ್ ಮೆಂಬರ್ಸ್ ಕ್ಲೀನ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಇರುವಂತ ಒಂದು ಶೂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾವು ಎಫೆಕ್ಟ್ ಹಾಕಿದಾಗ, ಸೊ ಈ AI ಟೂಲ್ ನ ಯೂಸ್ ಮಾಡ್ಕೊಂಡಾಗ ಇದು ಯಾವ ರೀತಿಯಾಗಿ 3D ಅನಿಮೇಷನ್ ಒಂದಿಗೆ ಎಫೆಕ್ಟ್ ಸಿಗುತ್ತೆ. ತುಂಬಾ ಸ್ಮೂತ್ ಆಗಿ ಮೂವ್ ಆಗಿರುತ್ತೆ. ಒಂಥರ ಡ್ರೋನ್ ಶಾಟ್ ಇದ್ದಂಗೆ ಇದೆ. ಸೊ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದಾಗ ನಿಜವಾಗ್ಲೂ ಸಖತ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದು ರಿಯಲ್ ಲೈಫ್ ಅಲ್ಲಿ ತುಂಬಾ ಜನರಿಗೆ ಶೂಟ್ ಮಾಡ್ಬೇಕಾದ್ರೆ ರೀಲ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಮತ್ತು ತುಂಬಾ ಯುನೀಕ್ ಆಗಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಟ್ಸ್ ಅಲ್ಲಿ 4ನೇ AI ಟೂಲ್ ಖತರ್ನಾಕ್ ಇದೆ ಗುರು. ನಿಜವಾಗ್ಲೂ ನನಗಂತೂ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇದೆ. ನೀವು ರಾಯಲಿಟಿ ಫ್ರೀ ಮ್ಯೂಸಿಕ್ಸ್ ಗಳನ್ನ ಎಲ್ಲಿ ಬೇಕಾದ್ರಲ್ಲಿ ಯೂಸ್ ಮಾಡ್ಕೋಬಹುದು. ಸಿಂಪ್ಲಿ ಈ ಬೀಟ್ ಓವನ್ ಅಂತ ಒಂದು ವೆಬ್ಸೈಟ್ ಇದೆ. ಎಸ್, ಇದು ಈ ವೆಬ್ಸೈಟ್ ಇಂಟರ್ಫೇಸ್ ನಿಮ್ಗೆ ಈ ರೀತಿಯಾಗಿ ಸಿಗುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಕ್ರಿಯೇಟಿಂಗ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನ್ಯೂ ಟ್ರ್ಯಾಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಇದನ್ನ ಚೂಸ್ ಮಾಡ್ಕೊಂಡು ನಿಮ್ಗೆ ಏನ್ ಅನ್ಸುತ್ತೆ ಅದಕ್ಕೊಂದು ಹೆಸರು ಕೊಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೋಮ್ಸ್ ಎನರ್ಜಿ ಅಂತ ಹೆಸರನ್ನ ಕೊಡ್ತೀನಿ. ಸೊ ನಿಮ್ಗೆ ಎಷ್ಟೊಂದು ಸೆಕೆಂಡ್ಸ್ ವಿಡಿಯೋ ಬೇಕು, ನಾನು 1.5 ನಿಮಿಷ ಕೊಡ್ತಾ ಇದೀನಿ. ಇಲ್ಲಿ ಸ್ಲೋ, ಮೀಡಿಯಂ, ಫಾಸ್ಟ್ ಇದೆ. ನಾನು ಮೀಡಿಯಂ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತಿದ್ದೀನಿ. ಸೊ ಇಲ್ಲಿ ಯಾವ ರೀತಿ ಮ್ಯೂಸಿಕ್ ಬೇಕು ನಿಮ್ಗೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪಾಪ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಮೋಟಿವೇಶನಲ್, ಹ್ಯಾಪಿ, ಇನ್ನು ತುಂಬಾ ಫ್ರೀ ನಿಮ್ಗೆ ಆಪ್ಷನ್ಸ್ ನ ಕೊಡ್ತಾ ಇದಾರೆ. ನಾನಿಲ್ಲಿ ಹ್ಯಾಪಿನ ಚೂಸ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದೆ. ಇದು ನಾರ್ಮಲ್ 10 to 15 ಸೆಕೆಂಡ್ಸ್ ಟೈಮ್ ತಗೊಂಡು ನಿಮ್ಗೆ ರೆಡಿ ಮಾಡ್ಕೊಡತ್ತೆ. ಎಸ್, ಸಕ್ಸಸ್ಫುಲ್ಲಿ ನಮ್ಮ ಮ್ಯೂಸಿಕ್ ರೆಡಿ ಆಗಿದೆ. ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ. ಓ ಮೈ ಸಾಕಾಗಿದ್ದು ಮ್ಯೂಸಿಕ್. ಅಂಡ್ ಮೂಲೆಯಲ್ಲಿ 4 ಆಪ್ಷನ್ಸ್ ಇದೆ. ಎಸ್, ಎನರ್ಜಿ ಇದೆ. ನೈಸ್. ಎವನ್ ನಾನು ಇದನ್ನ ಇಲ್ಲಿ ಸೈಡ್ ಇಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಲ್ಲಿಂದ ಡೌನ್ಲೋಡ್ ಟ್ರ್ಯಾಕ್ ಅಂತ ಆಪ್ಷನ್ ಇದೆ. ಸೊ ಇದನ್ನ ವೇವ್ MP3 ಮ್ಯೂಸಿಕ್ ಯಾವ್ದ್ರಲ್ಲಿ ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಎಸ್, ಈಗ ಆಲ್ರೆಡಿ ಡೌನ್ಲೋಡ್ ಕೂಡ ಆಯ್ತು, ಸೇವ್ ಕೂಡ ಆಯ್ತು. ಎಸ್, ಇಷ್ಟೇ ಅಲ್ಲದೆ ನೀವು ಇದನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ರೀಲ್ಸ್ ಅಲ್ಲಿ, ಎಲ್ಲಿ ಬೇಕಾದ್ರಲ್ಲಿ ಯೂಸ್ ಮಾಡ್ಕೋಬಹುದು. ಇದು ಕಂಪ್ಲೀಟ್ಲಿ ಫ್ರೀ ಇದೆ, ರಾಯಲಿಟಿ ಫ್ರೀ ಇರೋದ್ರಿಂದ ನಾನು ಇದನ್ನ ಸಜೆಸ್ಟ್ ಮಾಡಿದೀನಿ. ರೀಲ್ಸ್ ಅಲ್ಲಿ ಕೊನೆಯದಾಗಿ 5ನೇ AI ಟೂಲ್ ನಿಜವಾಗ್ಲೂ ಸಾಕಾತ್ ಇಂಟ್ರೆಸ್ಟಿಂಗ್ ಇದೆ. ಸ್ಪೆಷಲಿ ಇದು ಬಿಸ್ನೆಸ್ ಮತ್ತು ಈ ಫೋಟೋಗ್ರಫಿ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಅಂತ ಆಗ್ಬೋದು. ಸೊ ಈ ಟೂಲ್ ಹೆಸರು ಬಂದ್ಬಿಟ್ಟು ಫ್ಲೇರ್ AI ಅಂತ. ಎಸ್, ಇದನ್ನ ಟೈಪ್ ಮಾಡ್ಬಿಟ್ಟು ಫಸ್ಟ್ ವೆಬ್ಸೈಟ್ ನ ಚೂಸ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಕ್ರಿಯೇಟ್ ವಿತ್ ಫ್ಲೇರ್ ಅಂತ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಹೋಗ್ಬಿಟ್ಟು ಒಂದು ಪ್ರಾಡಕ್ಟ್ ನ ನೀವು ಚೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಈ ಸ್ಟಾರ್ಬಕ್ಸ್ ನ ಕಾಫಿ ಚೂಸ್ ಮಾಡ್ಕೋತಾ ಇದೀನಿ. ಇನ್ನು ಕೆಳಗಡೆ ನಿಮ್ಗೆ ಜನರೇಟೆಡ್ ಆಲ್ರೆಡಿ ತುಂಬಾ ಟೆಂಪ್ಲೇಟ್ಸ್ ಗಳು ಸಿಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಮ್ಯಾಚ್ ಆಗೋದು ಗುರು. ಸೊ ನಾವು ಕಾಫಿನ ಇವಾಗ ಫುಲ್ ಈ ತರ ಸಮುದ್ರದಲ್ಲಿ ಇಟ್ಕೊಳಕ್ ಇಷ್ಟಪಡ್ತಿದೀವಿ ಗುರು. ಮೇಲೆ ವುಡನ್ ರಾಕ್ ಏನೋ ನೋಡ್ತಾ ಇದ್ವಿ. ಇಲ್ಲಿ ನಾನು ನೆಕ್ಸ್ಟ್ ಟೆಕ್ಸ್ಟ್ ಏನಾದ್ರು ಬೇಕಾದ್ರೆ ಹಾಕೊಂಡು ಈ ಕಾಫಿ ಮಗ್ನ ನಾನು ಇವಾಗ ಹ್ಯಾಂಡ್ ವಾಶ್ ಅಂತ ಕೂಡ ಟ್ರೈ ಮಾಡ್ಬೋದು. ಆಯ್ತಾ, ಹ್ಯಾಂಡ್ ವಾಶ್ ಡಿಸೈನ್ ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನಾನು ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್, ಇವಾಗ ಆ ಇಮೇಜ್ ಪ್ರೊಸೆಸಿಂಗ್ ಆಗ್ಬಿಟ್ಟು ಜನರೇಟ್ ಆಗತ್ತೆ ನೋಡ್ಕೋಬಹುದು. ಓ ಇಲ್ಲಿ ಏನು ಡಿಫ್ರೆನ್ಸ್ ಏನೂ ಆಗಿಲ್ಲ, ಬಟ್ ಕಲ್ಲುಗಳ ಮಧ್ಯ ಇದು ತುಂಬಾ ರಿಯಲಿಸ್ಟಿಕ್ ಆಗಿ ಒರಿಜಿನಲ್ ಪಿಕ್ಚರ್ ತರಾನೇ ಅನಿಸ್ತಾ ಇದೆ. ಸೊ ಇಲ್ಲಿ ಎಡಿಟರ್ ನೀನು ಪ್ರಾಂಪ್ಟ್ ಸ್ವಲ್ಪ ಸರಿಯಾಗಿ ಹಾಕ್ತಿದ್ದೆ, ಪ್ರಾಡಕ್ಟ್ ಡೀಟೇಲ್ಸ್ ನ ಸರಿಯಾಗಿ ಹಾಕ್ತಿದ್ದೆ ಅಂತಂದ್ರೆ ಇನ್ನು ಕ್ರೇಜಿ ಬರ್ತಿತ್ತು. ಸ್ವಲ್ಪ ನಾನು ಇಲ್ಲಿ ವೆದರ್ ಅಂತ ಹಾಕ್ತೀನಿ ನೋಡೋಣ. ಸೊ ಇವಾಗ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಏನ್ ಚೇಂಜಸ್ ಆಗತ್ತೆ ನೋಡೋಣ. ಓ ಮೈ ಗಾಡ್, ಲಿಟರಲಿ ಕ್ರೇಜಿ. ಇವರು ನೋಡ್ಕೋಬಹುದು ಹಿಂದೆ ಎಲ್ಲ ಮಳೆ ವಾತಾವರಣ ಕಾಣಿಸ್ತಾ ಇದೆ, ಮತ್ತೆ ನೀರ್ ಹರಿತಾ ಇರೋದನ್ನ ಕೂಡ ಕಾಣಿಸ್ತಾ ಇದ್ವಿ. ತುಂಬಾ ರಿಯಲ್ ಆಗಿ ಅಂತ ಅನ್ಸುತ್ತೆ. ಇದ್ಯಾರೋ ಫೋಟೋ ತೆಗ್ದಿದಾರೆ ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲದೆ ಯಾವುದೇ ವಾಟರ್ ಮಾರ್ಕ್ ಇಲ್ಲದೆ ನೀವು ಫುಲ್ ಡೆಫಿನೇಷನ್ HD ನಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದ್ರಲ್ಲಿ ಯೂಸ್ ಮಾಡ್ಕೋಬಹುದು. ಯಾವುದೇ ಇಶ್ಯೂ ಇಲ್ಲ. ಸೊ ಇದು ಪ್ರಾಡಕ್ಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಗೆ ತುಂಬಾ ಯೂಸ್ಫುಲ್. ನೀವು ನೇಚರ್ ಬ್ಯೂಟಿ ನಲ್ಲಿ ಹೊರಗೆ ಹೋಗ್ಬೇಕಾಗಿಲ್ಲ ಫೋಟೋ ಶೂಟ್ ಗೆ. ಇಲ್ಲೇ ಕೂತ್ಕೊಂಡು ಕಂಪ್ಲೀಟ್ಲಿ ಫ್ರೀ ಆಗಿ HD ಕ್ವಾಲಿಟಿ ಫೋಟೋ ತಗೋಬಹುದು. ಇನ್ನು ಕೊನೆಯದಾಗಿ ಈ ಎಲ್ಲಾ ವೆಬ್ಸೈಟ್ಸ್ ಮತ್ತು AI ಟೂಲ್ಸ್ ಲಿಂಕ್ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಮರೆಯದೆ ನಿಮ್ಮ ದಿನನಿತ್ಯದ ಲೈಫ್ ಅಲ್ಲಿ ಈ ಎಲ್ಲಾ AI ಟೂಲ್ಸ್ ನ ಯೂಸ್ ಮಾಡಿ. ಇನ್ನು ತುಂಬಾ AI ಟೂಲ್ಸ್ ಗಳಿದೆ, ಅದನ್ನ ಹೇಳಿಲ್ಲ, ಬಟ್ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪಾರ್ಟ್ 2 ತಗೊಂಡ್ ಬರ್ತೀನಿ. ಬಾಕಿ ಪ್ರತಿಯೊಬ್ಬ ಫ್ರೆಂಡ್ಸ್ ಜೊತೆಗೆ ಈ AI ಟೂಲ್ಸ್ ಅಥವಾ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಸ್ ಮಾಡ್ಲಿ. ಫೀಚರ್ AI ಇದೆ, ಎಲ್ಲರೂ ಅದನ್ನ ಕಲಿತಾ ಬೆಳಗ್ತಾ ಹೋಗೋಣ ಅಂತ. ಸೊ ನಿಮ್ಗೆ ಯಾವ AI ಟೂಲ್ ಇಷ್ಟ ಆಯ್ತು ಅದನ್ನ ಕೆಳಗಡೆ ಕಮೆಂಟ್ ಮಾಡಿ, ಅಥವಾ ನಾನು ಯಾವ್ದಾದ್ರು ಹೇಳಬೇಕಾಗಿದೆ ಅಂತಂದ್ರೆ ಅದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ತಗೊಂಡ್ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.